ಚರ್ಚೆಯಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಆದ ನಾಗರಾಜ್ ಯಾದವ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರು ಮಹೇಶ್ ಗೌಡ್ರು, ಆಮ್ ಆದ್ಮಿ ಪಕ್ಷದ ವಕ್ತಾರೆ ಉಷಾ ಮೋಹನ್ ಅವರಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜನರ ಸುದ್ದಿ, ಹೀಗಾಗಿ ಜನರನ್ನ ಕೂಡ ನಮ್ಮ ಚರ್ಚೆಯಲ್ಲಿ ಭಾಗಿದಾರರನ್ನಾಗಿ ಮಾಡೋಣ ಅಂತ ಹೇಳಿ ಪುಟ್ಟ ಪ್ರಯತ್ನ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಅಲ್ಲಿನ ಜನರ ಜೊತೆಯಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ಪ್ರಕಾಶ್ ಇರ್ತಾರೆ ನೇರ ಸಂಪರ್ಕದಲ್ಲಿ. ಹುಬ್ಬಳ್ಳಿ ಭಾಗದ ಜನರು ಏನ್ ಹೇಳ್ತಾರೆ ಸರ್ಕಾರದ ಈ ನಿರ್ಧಾರಕ್ಕೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಬೆಂಗಳೂರಿನಿಂದ ಧ್ರುವರಾಜ್ ಇದ್ದಾರೆ. ಎಲ್ಲರೂ ಸಂಪರ್ಕದಲ್ಲಿದೆ. ಮೊದಲನೇದಾಗಿ ಕಲಬುರಗಿಯಿಂದ ಕ್ವಿಕ್ ರಿಯಾಕ್ಷನ್ ತಗೊಂಡು ಚರ್ಚೆ ನಾನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಓಂ ಪ್ರಕಾಶ್, ನಂಗೆ ಜನರನ್ನ ಮಾತನಾಡಿಸಿಯಲ್ಲ, ಏನ್ ಹೇಳ್ತಾರೆ ಜನ ಈ 15% ಟಿಕೆಟ್ ಪ್ರೈಸ್ ಹೈಕ್ ಬಗ್ಗೆ, ದರ ಏರಿಕೆ ಬಗ್ಗೆ ಏನ್ ಹೇಳ್ತಾರೆ? ಸ್ಮಿತಾ, ನಾನು ನೇರವಾಗಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಅಂದರೆ ಬಸ್ ದರವನ್ನು ಏರಿಕೆ ಮಾಡ್ತೀವಿ ಅಂತೇಳಿ. ಈಗ ಜನವರಿ 5ರಿಂದ ಈ ರೇಟ್ ಅಪ್ಲೈ ಆಗುತ್ತೆ, 15%. ಏನು ಹೇಳ್ತೀರಾ ಸರ್? ಸರ್, ಇದೆಲ್ಲ ದರ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಲ್ಲ ಸರ್, ತುಂಬ ತೊಂದರೆ ಆಗುತ್ತೆ. ಯಾಕಂದ್ರೆ 15% ಅಂದರೆ ಸಾಮಾನ್ಯ ಆಯ್ತಾ, 100ಕ್ಕೆ 15 ರೂಪಾಯಿ ಅಂದರೆ ಜನಸಾಮಾನ್ಯರು ಏನು ಮಾಡೋದು? ಎಲ್ಲ ರೇಟುಗಳು ಜಾಸ್ತಿ ಹಾಕ್ಕೊಂತ ಹೋದರೆ ಜನಸಾಮಾನ್ಯ ಬದುಕೋದು ಕಷ್ಟ ಆಗುತ್ತೆ. ಹೌದಾ? ಇದೇ ರೀತಿ ಅದರಂತ ತಕ್ಕಂತೆ ಕೂಲಿ ದರನೇ ಜಾಸ್ತಿ ಆಗಲ್ಲ, ಯಾವುದೇ ಇನ್ಕಮ್ ಜಾಸ್ತಿ ಆಗಲ್ಲ. ಹಿಂಗೆ ಏರ್ಕೊಂತ ಹೋದರೆ ಜನಸಾಮಾನ್ಯರು ಬಡವರಾಗಿ ಉಳಿತಾರೆ, ಶ್ರೀಮಂತರಾಗಿ ಇರ್ತಾರೆ. ಈ ಇದೆಲ್ಲ ಕಷ್ಟ ಅನ್ಭವಿಸೋರು ಮಿಡ್ಲ್ ಫ್ಯಾಮಿಲಿಯವರೇ. ಈಗ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆ ಎಫೆಕ್ಟ್ ಅಂತ ಅನಿಸುತ್ತಾ ಹೇಗೆ ಅಂತ? ಅಲ್ಲ, ಗ್ಯಾರಂಟಿ ಯೋಜನೆ ಎಫೆಕ್ಟ್ ಆಗುತ್ತೆ, ಅದನ್ನು ಎಫೆಕ್ಟ್ ಇದೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಕೊಡಬೇಕಾದ್ರೆ ಒಂದು ಶೈಕ್ಷಣಿಕವಾಗಿ ಕೊಡಬೇಕು, ಮತ್ತೊಂದು ಆರೋಗ್ಯ ರೀತಿಯಿಂದ ಕೊಡಬೇಕಾಗುತ್ತೆ. ಇವೆರಡು ಬಿಟ್ಟು ಬೇರೆ ಯಾವುದು ಗ್ಯಾರಂಟಿ ಕೊಡಬಾರ್ದು ಅಂತ ನಮ್ಮ ಉದ್ದೇಶ. ಈಗ ಒಂದು ಕಡೆ ಮಹಿಳೆಯರಿಗೆಲ್ಲ ಫ್ರೀಯಾಗಿ ಓಡಿಸ್ತಾ ಇರುವಂಥವ್ರಿಂದ ಬಸ್ ಲಾಸಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತಾ? ಅಲ್ಲ, ಬಸ್ಸು ಲಾಸಲ್ಲೇ ಇರುತ್ತೆ, ಅವ್ರು ಹೇಳ್ತಾರಲ್ಲ ಅಷ್ಟೇ, ಲಾಸಲ್ಲಿ ಇರುತ್ತೆ. ಯಾಕಂದ್ರೆ ಶಕ್ತಿ ಯೋಜನೆ ಮಾಡೋದ್ರಿಂದ ಈ ಸರ್ಕಾರಕ್ಕೆ ತುಂಬ ಲಾಸ್ ಇದೆ, ಅದನ್ನು ಹೇಳ್ತಾ ಇಲ್ಲ ಅವರು. ಬಟ್ ಮಾಡಿದ್ದೇನೂ ಒಂದು ಒಳ್ಳೇದು ಇರ್ಬೋದು. ಆದರೆ ಇದಕ್ಕೆ ಇನ್ನೂ ಸಾಕು, 1 ವರ್ಷ ಕೊಟ್ಟಿದ್ದಾರಲ್ವಾ, ಸಾಕಿನ್ನ ಎಲ್ಲ ದರಗಳು ಏಕೆಂತ ಹೋದರೆ ನಮ್ಮ ಇದು ಏನು ಮಾಡಬೇಕು ಮುಂದೆ? ಇನ್ನೊಂದಷ್ಟು ಜನರು ಕೂಡ ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಸ್ ದರ ಏರಿಕೆ ಆಗಿರುವಂಥದ್ದು ಬಡವರಿಗೆ ಹೊಡ್ತಾ ಬೀಳ್ತಾ ಇರುವಂಥದ್ದು ಏನು ಹೇಳ್ತೀರಾ ಅಂತ? ಸರ್, ಏನಾಗಿದೆ, ಸಡನ್ಲಿ ಈಗ ಬಸ್ ದರ ಏರಿಕೆ ಮಾಡೋದ್ರಿಂದ ಭಾಳಷ್ಟು ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ, ಬಡವರಿಗೆ ಭಾಳಷ್ಟು ಹೊಡ್ತಾ ಬೀಳ್ತಾ ಇದೆ. ಏನು ಮಾಡ್ತಾ ಇದೆ ಸರ್ಕಾರ ಅಂತಕ್ಕಂಥದ್ದೇ ನಮಗೇನು ತಿಳಿಲಾರ್ದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಒಂದು ಕಡೆ ಯಾವುದ್ಯಾವುದೋ ಬಿಟ್ಟಿ ಭಾಗ್ಯಗಳನ್ನು ಪರಿಪೂರ್ಣ ಮಾಡೋಕ್ಕೋಸ್ಕರ ಸಾರ್ವಜನಿಕರ ಮೇಲೆ ಹೊರೆ ಹಾಕಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನಾವೊಂದು ಒತ್ತಾಯನ ಮಾಡ್ತೇನೆ ಸರ್. ಅಲ್ಲ, ಈಗ 15% ಏರಿಕೆ ಎಷ್ಟರ ಮಟ್ಟಿಗೆ ಹೊರೆ ಆಗುತ್ತೆ ಅಂತ ಜನರಿಗೆ? ಭಾಳ ಹೊರೆ ಆಗ್ತದೆ ಸರ್, ಭಾಳ. ಯಾಕಂದ್ರೆ ಜನರು ಭಾಳ ಬೇಸತ್ತು ಹೋಗ್ಯಾರ. ಸೊ ಏನು ಹೇಳ್ತೀರಾ ಸರ್? ಈಗ ನೀವು ಬೆಲೆ ಏರಿಕೆ ಸರ್, ಬೆಲೆ ಏರಿಕೆಯಿಂದ ಬಹಳಷ್ಟು ತೊಂದರೆ ಆಗ್ತದೆ ಸರ್, ಬಡ್ರಿಗೆ ತೊಂದರೆ ಆಗ್ತದ. ರೈಟ್ ನೀವು ಮಾತನಾಡ್ತೀರಿ. ನಾವು ಹುಬ್ಬಳ್ಳಿ ಹಾಗೆ ಬೆಂಗಳೂರಿನಲ್ಲೂ ಕೂಡ ಕೆಲ ಬಸ್ನ ಪ್ರಯಾಣಿಕರನ್ನ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗ್ತೀವಿ. ಪ್ರಕಾಶ್ ಹಾಗೆ ಧ್ರುವ ಮತ್ತೆ ಸಂಪರ್ಕ ಮಾಡ್ತೀನಿ, ನೀವು ಜನರನ್ನ ರಿಯಾಕ್ಷನ್ ಪಡ್ಕೊಳ್ತಾರಿ. ನೇರವಾಗಿ ಚರ್ಚೆ ಪ್ರಾರಂಭ ಮಾಡೋಣ. ಜನರ ರಿಯಾಕ್ಷನ್ ಅನ್ನ ಕಾಂಗ್ರೆಸ್ನ ವಕ್ತಾರರ ಮುಂದೆನೂ ಕೂಡ ತೋರಿಸಿದೀವಿ, ಅನ್ಎಡಿಟೆಡ್ ಲೈವ್. ಹಾಗೆ ಬಿಜೆಪಿ ವಕ್ತಾರರು ಕೂಡ ಅದನ್ನು ಕೇಳಿಸ್ಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ವಕ್ತಾರರಾದ ಹಾಗೆ ಎಂಎಲ್ಸಿ ಕೂಡ ಆಗಿರುವ ನಾಗರಾಜ್ ಯಾದವ್ ಅವರನ್ನ ಪ್ರಶ್ನೆ ಕೇಳೋದ್ಕಿಂತ, ನಾಗರಾಜ್ ಯಾದವ್ ಜಿ, ಒಂದು ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಕ್ ಮುಂಚೆ ಮಾತನಾಡಿದ ಒಂದು ಬೈಟು, ಆ ಬೈಟೇ ಇವತ್ತು ನಿಮ್ಮಿನ ಪ್ರಶ್ನೆ. ಆ ಬೈಟ್ ಪ್ಲೇ ಮಾಡಿ ಸಿದ್ದರಾಮಯ್ಯನವ್ರದ್ದು. ಅದೇ ಪ್ರಶ್ನೆ ನಾಗರಾಜ್ ಯಾದವ್ ಜಿ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ, ನಿನಗೂ ಫ್ರೀ 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ, ನಿನಗೂ ಫ್ರೀ 2 ಯೂನಿಟ್. ಚರ್ಚೆಯಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಆದ ನಾಗರಾಜ್ ಯಾದವ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರು ಮಹೇಶ್ ಗೌಡ್ರು, ಆಮ್ ಆದ್ಮಿ ಪಕ್ಷದ ವಕ್ತಾರೆ ಉಷಾ ಮೋಹನ್ ಅವರಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜನರ ಸುದ್ದಿ, ಹೀಗಾಗಿ ಜನರನ್ನ ಕೂಡ ನಮ್ಮ ಚರ್ಚೆಯಲ್ಲಿ ಭಾಗಿದಾರರನ್ನಾಗಿ ಮಾಡೋಣ ಅಂತ ಹೇಳಿ ಪುಟ್ಟ ಪ್ರಯತ್ನ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಅಲ್ಲಿನ ಜನರ ಜೊತೆಯಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ಪ್ರಕಾಶ್ ಇರ್ತಾರೆ ನೇರ ಸಂಪರ್ಕದಲ್ಲಿ. ಹುಬ್ಬಳ್ಳಿ ಭಾಗದ ಜನರು ಏನ್ ಹೇಳ್ತಾರೆ ಸರ್ಕಾರದ ಈ ನಿರ್ಧಾರಕ್ಕೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಬೆಂಗಳೂರಿನಿಂದ ಧ್ರುವರಾಜ್ ಇದ್ದಾರೆ. ಎಲ್ಲರೂ ಸಂಪರ್ಕದಲ್ಲಿದೆ. ಮೊದಲನೇದಾಗಿ ಕಲಬುರಗಿಯಿಂದ ಕ್ವಿಕ್ ರಿಯಾಕ್ಷನ್ ತಗೊಂಡು ಚರ್ಚೆ ನಾನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಓಂ ಪ್ರಕಾಶ್, ನಂಗೆ ಜನರನ್ನ ಮಾತನಾಡಿಸಿಯಲ್ಲ, ಏನ್ ಹೇಳ್ತಾರೆ ಜನ ಈ 15% ಟಿಕೆಟ್ ಪ್ರೈಸ್ ಹೈಕ್ ಬಗ್ಗೆ, ದರ ಏರಿಕೆ ಬಗ್ಗೆ ಏನ್ ಹೇಳ್ತಾರೆ?
ಸ್ಮಿತಾ, ನಾನು ನೇರವಾಗಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಅಂದರೆ ಬಸ್ ದರವನ್ನು ಏರಿಕೆ ಮಾಡ್ತೀವಿ ಅಂತೇಳಿ. ಈಗ ಜನವರಿ 5ರಿಂದ ಈ ರೇಟ್ ಅಪ್ಲೈ ಆಗುತ್ತೆ, 15%. ಏನು ಹೇಳ್ತೀರಾ ಸರ್? ಸರ್, ಇದೆಲ್ಲ ದರ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಲ್ಲ ಸರ್, ತುಂಬ ತೊಂದರೆ ಆಗುತ್ತೆ. ಯಾಕಂದ್ರೆ 15% ಅಂದ್ರೆ ಸಾಮಾನ್ಯ ಆಯ್ತಾ, 100ಕ್ಕೆ 15 ರೂಪಾಯಿ ಅಂದರೆ ಜನಸಾಮಾನ್ಯರು ಏನು ಮಾಡೋದು? ಎಲ್ಲ ರೇಟುಗಳು ಜಾಸ್ತಿ ಹಾಕ್ಕೊಂತ ಹೋದರೆ ಜನಸಾಮಾನ್ಯ ಬದುಕೋದು ಕಷ್ಟ ಆಗುತ್ತೆ. ಹೌದಾ? ಇದೇ ರೀತಿ ಅದರ ತಕ್ಕಂತೆ ಕೂಲಿ ದರನೂ ಜಾಸ್ತಿ ಆಗಲ್ಲ, ಯಾವುದೇ ಇನ್ಕಮ್ ಜಾಸ್ತಿ ಆಗಲ್ಲ. ಹಿಂಗೆ ಏರ್ಕೊಂತ ಹೋದರೆ ಜನಸಾಮಾನ್ಯರು ಬಡವರಾಗಿ ಉಳಿತಾರೆ, ಶ್ರೀಮಂತರಾಗಿ ಇರ್ತಾರೆ. ಈ ಇದೆಲ್ಲ ಕಷ್ಟ ಅನ್ಭವಿಸೋ ಮಿಡ್ಲ್ ಫ್ಯಾಮಿಲಿಯವರೇ. ಅಲ್ಲ, ಈಗ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆ ಎಫೆಕ್ಟ್ ಅಂತ ಅನಿಸುತ್ತಾ ಹೇಗೆ ಅಂತ? ಅಲ್ಲ, ಗ್ಯಾರಂಟಿ ಯೋಜನೆ ಎಫೆಕ್ಟ್ ಆಗುತ್ತೆ, ಅದನ್ನು ಎಫೆಕ್ಟ್ ಇದೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಕೊಡಬೇಕಾದ್ರೆ ಒಂದು ಶೈಕ್ಷಣಿಕವಾಗಿ ಕೊಡಬೇಕು, ಮತ್ತೊಂದು ಆರೋಗ್ಯ ರೀತಿಯಿಂದ ಕೊಡಬೇಕಾಗುತ್ತೆ. ಇವೆರಡು ಬಿಟ್ಟು ಬೇರೆ ಯಾವುದು ಗ್ಯಾರಂಟಿ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಈಗ ಒಂದು ಕಡೆ ಮಹಿಳೆಯರಿಗೆಲ್ಲ ಫ್ರೀಯಾಗಿ ಓಡಿಸ್ತಾ ಇರುವಂಥವ್ರಿಂದ ಬಸ್ ಲಾಸಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತಾ? ಅಲ್ಲ, ಬಸ್ಸು ಲಾಸಲ್ಲೇ ಇರುತ್ತೆ, ಅವ್ರು ಹೇಳ್ತಾರಲ್ಲ ಅಷ್ಟೇ, ಲಾಸಲ್ಲಿ ಇರುತ್ತೆ. ಯಾಕಂದ್ರೆ ಶಕ್ತಿ ಯೋಜನೆ ಮಾಡೋದ್ರಿಂದ ಈ ಸರ್ಕಾರಕ್ಕೆ ತುಂಬ ಲಾಸ್ ಇದೆ, ಅದನ್ನು ಹೇಳ್ತಾ ಇಲ್ಲ ಅವರು. ಬಟ್ ಮಾಡಿದ್ದೇನೂ ಒಂದು ಒಳ್ಳೇದು ಇರ್ಬೋದು. ಆದರೆ ಇದಕ್ಕೆ ಇನ್ನೂ ಸಾಕು, 1 ವರ್ಷ ಕೊಟ್ಟಿದ್ದಾರಲ್ವಾ, ಸಾಕಿನ್ನ ಎಲ್ಲ ದರಗಳು ಏಕೆಂತ ಹೋದರೆ ನಮ್ಮ ಇದು ಏನು ಮಾಡಬೇಕು ಮುಂದೆ? ಇನ್ನೊಂದಷ್ಟು ಜನರು ಕೂಡ ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬಸ್ ದರ ಏರಿಕೆ ಆಗಿರುವಂಥದ್ದು ಬಡವರಿಗೆ ಹೊಡ್ತಾ ಬೀಳ್ತಾ ಇರುವಂಥದ್ದು, ಏನು ಹೇಳ್ತೀರಾ ಅಂತ? ಸರ್, ಏನಾಗಿದೆ, ಸಡನ್ಲಿ ಈಗ ಬಸ್ ದರ ಏರಿಕೆ ಮಾಡೋದ್ರಿಂದ ಭಾಳಷ್ಟು ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ ಬಡವರಿಗೆ ಭಾಳಷ್ಟು ಹೊಡ್ತಾ ಬೀಳ್ತಾ ಇದೆ. ಏನು ಮಾಡ್ತಾ ಇದೆ ಸರ್ಕಾರ ಅಂತಕ್ಕಂಥದ್ದೇ ನಮಗೇನು ತಿಳಿಲಾರ್ದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಒಂದು ಕಡೆ ಯಾವುದ್ಯಾವುದೋ ಬಿಟ್ಟಿ ಭಾಗ್ಯಗಳನ್ನು ಪರಿಪೂರ್ಣ ಮಾಡೋಕ್ಕೋಸ್ಕರ ಸಾರ್ವಜನಿಕರ ಮೇಲೆ ಹೊರೆ ಹಾಕಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನಾವೊಂದು ಒತ್ತಾಯನ ಮಾಡ್ತೇನೆ ಸರ್. ಅಲ್ಲ, ಈಗ 15% ಏರಿಕೆ ಎಷ್ಟರ ಮಟ್ಟಿಗೆ ಹೊರೆ ಆಗುತ್ತೆ ಅಂತ ಜನರಿಗೆ? ಭಾಳ ಹೊರೆ ಆಗ್ತದೆ ಸರ್, ಭಾಳ. ಯಾಕಂದ್ರೆ ಜನರು ಭಾಳ ಬೇಸತ್ತು ಹೋಗ್ಯಾರ. ಸೊ ಏನು ಹೇಳ್ತೀರಾ ಸರ್? ಈಗ ನೀವು ಬೆಲೆ ಏರಿಕೆ ಸರ್, ಬೆಲೆ ಏರಿಕೆಯಿಂದ ಬಹಳಷ್ಟು ತೊಂದರೆ ಆಗ್ತದೆ ಸರ್, ಬಡ್ರಿಗೆ ತೊಂದರೆ ಆಗ್ತದ. ರೈಟ್ ನೀವು ಮಾತನಾಡ್ತೀರಿ. ನಾವು ಹುಬ್ಬಳ್ಳಿ ಹಾಗೆ ಬೆಂಗಳೂರಿನಲ್ಲೂ ಕೂಡ ಕೆಲ ಬಸ್ನ ಪ್ರಯಾಣಿಕರನ್ನ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗ್ತೀವಿ. ಪ್ರಕಾಶ್ ಹಾಗೆ ಧ್ರುವ ಮತ್ತೆ ಸಂಪರ್ಕ ಮಾಡ್ತೀನಿ, ನೀವು ಜನರನ್ನ ರಿಯಾಕ್ಷನ್ ಪಡ್ಕೊಳ್ತಾರಿ. ನೇರವಾಗಿ ಚರ್ಚೆ ಪ್ರಾರಂಭ ಮಾಡೋಣ. ಜನರ ರಿಯಾಕ್ಷನ್ ಅನ್ನ ಕಾಂಗ್ರೆಸ್ನ ವಕ್ತಾರರ ಮುಂದೆನೂ ಕೂಡ ತೋರಿಸಿದ್ವಿ, ಅನ್ಎಡಿಟೆಡ್ ಲೈವ್. ಹಾಗೆ ಬಿಜೆಪಿ ವಕ್ತಾರರು ಕೂಡ ಅದನ್ನು ಕೇಳಿಸ್ಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ವಕ್ತಾರರಾದ ಹಾಗೆ MLC ಕೂಡ ಆಗಿರುವ ನಾಗರಾಜ್ ಯಾದವ್ ಅವರನ್ನ ಪ್ರಶ್ನೆ ಕೇಳೋದ್ಕಿಂತ, ನಾಗರಾಜ್ ಯಾದವ್ ಜಿ, ಒಂದು ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಕ್ ಮುಂಚೆ ಮಾತನಾಡಿದ ಒಂದು ಬೈಟು, ಆ ಬೈಟೇ ಇವತ್ತು ನಿಮ್ಮಿನ ಪ್ರಶ್ನೆ. ಆ ಬೈಟ್ ಪ್ಲೇ ಮಾಡಿ ಸಿದ್ದರಾಮಯ್ಯನವ್ರದ್ದು. ಅದೇ ಪ್ರಶ್ನೆ ನಾಗರಾಜ್ ಯಾದವ್ ಜಿ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ, ನಿನಗೂ ಫ್ರೀ 2 ಯೂನಿಟ್. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ, ನಿನಗೂ ಫ್ರೀ 2 ಯೂನಿಟ್.